ಸುಬ್ಬು, ಇಷ್ಟೊತ್ತಲ್ಲಿ ನೀನು ಕಾಡಿಗೆ ಹೋಗ್ತಿದ್ಯಾ? ಅಲ್ಲಿ ಹುಲಿನೋ ಸಿಂಹನೋ ಕರಡಿನೋ ಬಂದ್ಬಿಟ್ರೆ ಏನು ಮಾಡ್ತೀಯ ಸುಬ್ಬು? ಕಷ್ಟ ಆಗಲ್ವಾ ನಿನಗೆ? ಅಯ್ಯೋ, ಕಷ್ಟ ಆಗ್ತಿರೋದು ನನಗೆ ಈ ಮನೇಲಿ ಮೇಡಮ್. ಕಾಡಲ್ಲಿ ಕಷ್ಟ ಆಗುತ್ತಲ್ವ ನನಗೆ ಗೊತ್ತಿಲ್ಲ. ಯಾಕಂದರೆ ಕಾಡಲ್ಲಿ ಹುಲಿ, ಸಿಂಹ, ಆನೆ, ಚಿರತೆ ಇದೆಲ್ಲ ನೀನು ಇಲ್ಲಿಗೆ ಯಾಕೆ ಬಂದೆ, ಇಲ್ಲೇನು ಮಾಡ್ತಾ ಇದ್ದೆ, ನಿನ್ನ ಹೆಸರೇನು, ಇಷ್ಟೊತ್ತು ದಿನ ಎಲ್ಲಿದ್ದೆ, ಇದೆಲ್ಲ ಏನೂ ಕೇಳಲ್ಲ ಮೇಡಮ್. ಆದರೆ ಈ ಮನೆಯವ್ರು ಮಾತ್ರ ನಾನು ಇಲ್ಲಿಗೆ ಬಂದ ತಕ್ಷಣ ಇವರೇ ತಪ್ಪು ತಿಳ್ಕೊಂಡು ಏನೇನೋ ಪ್ರಶ್ನೆಗಳು ಕೇಳಿ ನನ್ನ ಸಿಕ್ಕಾಕ್ಸಿ ಇಲ್ಲಿರೋಕ್ಕೂ ಆಗ್ತಿಲ್ಲ, ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ, ಆ ಥರ ಮಾಡಿಟ್ಟಿದ್ದಾರೆ. ಪಾಪ ಸುಬ್ಬು, ನೀನು ಬೇರೆಯವ್ರಿಗೆ ಒಳ್ಳೇದನ್ನ ಮಾಡೋಕೆ ಹೋಗಿ ನೀನೇ ಕಷ್ಟದಲ್ಲಿ ಸಿಕ್ಕಾಕೋತಿದ್ಯಾ. ಹೋಗ್ಲಿ ಬಿಡು, ಕಾಡಿಗೆ ಹೋಗ್ತಿದ್ಯಾ, ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ ಆಯ್ತಾ? ಹೋಗ್ಬೋದು, ಆದರೆ ನನಗೆ ಒಬ್ಬನೇ ಹೋಗಕ್ಕೆ ಇಷ್ಟನೇ ಆಗ್ತಿಲ್ಲ ಮೇಡಮ್. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅನ್ನಿಸ್ತಿದೆ. ಬರ್ಬೋದು, ಆದರೆ ಅಲ್ಲಿ ನಿಮ್ಮ ಅಸಿಸ್ಟೆಂಟ್ ಮಗಳು ನಿಮ್ಮ ಜೊತೆ ಇಲ್ಲಿ ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಕೇಳಿದ್ರೆ ಏನು ಮಾಡ್ತೀಯಾ? ಪರವಾಗಿಲ್ಲ, ನೀನು ಹೋಗ್ಬಿಟ್ಟು ಬಾ, ನಾನು ನಿನಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀನಿ. ಹೇಳಿದ್ನಲ್ಲ ನಾನು ನಿನಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀನಿ ಅಂತ. ಹೌದು, ಆದರೆ ನಾನು ಹೋಗೋದಕ್ಕೆ ಮುಂಚೆ ಏನಕ್ಕೆ ಕೊಟ್ಟು ಕಳಿಸಲ್ವಾ? ಬೇಟೆಗೆ ಹೋಗ್ತಿದ್ಯಾ? ಗನ್ನು, ಬುಲೆಟು, ಟಾರ್ಚು ಏನಾದರೂ ಬೇಕಾ? ಟಾರ್ಚಾ? ಈ ಮನೆಯವ್ರು ಕೊಡ್ತಿರೋ ಟಾರ್ಚರೇ ಸಾಕಾಗಿದೆ ನನಗೆ. ಟಾರ್ಚ್ ಏನಕ್ಕೆ ಮೇಡಮ್? ನನಗೆ ಬೇಕಾಗಿರೋದೇ ಬೇರೆ. ಗೊತ್ತು, ಲೈಟ್ಗಳೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಪ್ಪ. ಮೂತಲೆವರ ನೋಡಿ. ಏನಿದು ಇಷ್ಟೊತ್ತಾದರೂ ಅಳಿಯಂದ್ರೆ ಬರಲಿಲ್ವಲ್ಲ? ಯಜಮಾನ್ರೆ, ಒಳಿಯಂದ್ರು ರೆಡಿ ಆಗ್ತಾ ಇದ್ದಾರೆ. ಹೌದು ರಾಜಪ್ಪ, ಮೊದಲನೇ ಸರ್ತಿ ಅವ್ರ ಜೀವನದಲ್ಲಿ ಬೇಟೆಗೆ ಅಂತ ಬರ್ತಿರೋದು. ಸ್ವಲ್ಪ ಭಯ ಆತಂಕ ಇದ್ದೇ ಇರುತ್ತೆ ಅಲ್ವಾ? ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಯಜಮಾನ್ರೆ, ನಾನು ಇರ್ಬೇಕಾದ್ರೆ ನೀವ್ ಯಾಕೆ ಹೋಗ್ಬೇಕು? ಹಿಂಗ್ ಹೋಗಿ ಹಂಗ್ ಕರ್ಕೊಂಬರ್ತೀನಿ, ನೋಡ್ತಾ ಇರಿ. ಆಗ್ಲಿ ಆಗ್ಲಿ, ಬೇಗ ಬಾ ರಾಜಪ್ಪ. ಹ್ಞೂ ಯಜಮಾನ್ರೆ. ಅಳಿಯಂದ್ರೆ, ಅಳಿಯಂದ್ರೆ, ಈ ರಾಜಪ್ಪ ಬೇರೆ ನಮ್ಮ ಕಾರ್ತಿಕೇಯನ್ ರೂಮ್ ಕಡೆಗೆ ಹೋಗ್ತಿದ್ದಾನಲ್ಲ, ಅಲ್ಲಿ ಆ ಇಬ್ರು ಜೋಡಿ ಹಕ್ಕಿಗಳು ಇರೋದನ್ನ ನೋಡ್ಬಿಟ್ಟು ಈ ರಾಜಪ್ಪ ಕಕ್ಕ ಬಿಕ್ಕಿ ಆಗಿ ಬಿಕ್ಕಿ ಬಿಕ್ಕಿ ಹತ್ತು ಯಜಮಾನ್ರಿಗೆ ಹೇಳ್ಬಿಟ್ರೆ ಮುಗಿತು ಕತೆ. ಏನ್ ಮಾಡ್ಲಿ ರಾಮಾಚಾರಿ